ಸ್ವಾತಂತ್ರ್ಯ ನಂತರ ದೇಶ ಕಂಡ ಹಲವು ಯುದ್ಧಗಳಲ್ಲಿ ಕಾರ್ಗಿಲ್ ಯುದ್ಧ ಮಹತ್ವವಾದದ್ದು. ಯುದ್ಧದಲ್ಲಿ ಯೋಧರ ತ್ಯಾಗವನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾರ್ಗಿಲ್ ಯುದ್ಧ ಸುಮಾರು 60 ದಿನಗಳ ಕಾಲ ನಡೆದಿದ್ದು, ಸೈನಿಕರು ದೇಶವನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾಜಿ ಸೈನಿಕರಿಗಾಗಿ ಭವ್ಯವಾದ ಕಟ್ಟಡ ನಿರ್ಮಿಸಲು ನಿವೇಶವನ್ನು ಒದಗಿಸಿಕೊಡಲಾಗಿದೆ. ಸೇನೆಗೆ ಸೇರುವ ಯುವಕರಿಗೆ ಮಾಜಿ ಸೈನಿಕರಿಂದ ತರಬೇತಿಯನ್ನು ಸಹ ಇಲ್ಲಿ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಜುಲೈ 26ನೇ ತಾರೀಕಿನ ದಿವಸ ನಾವೇನಪ್ಪ ಅಂದರೆ ವಿಜಯೋತ್ಸವನ ಆಚರಣೆ ಮಾಡಿಕೊಂಡ್ವಿ. ಆ ಕಾರ್ಗಿಲ್ ಒಂದು ಪ್ರದೇಶದಲ್ಲಿ ಬಹುಶಃ ಯಾರೋ ಜೀವನ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹೋಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಏನಪ್ಪ ಅಂದರೆ ಇರಲಾರ್ದಂಥ ಜಾಗದಲ್ಲಿ ಏನಪ್ಪ ಅಂದರೆ ನಮ್ಮ ಸೈನಿಕರು ಯುದ್ಧವನ್ನು ಮಾಡಿ ಜಯಶಾಲಿಯಾಗಿ ಏನಪ್ಪ ಅಂದರೆ ನಾವು 26ನೇ ತಾರೀಕಿನ ದಿವಸ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಆ ಒಂದು ನಿಮಿತ್ತ ಏನಪ್ಪ ಅಂದರೆ ಪ್ರತಿ ವರ್ಷ ಮಾಜಿ ಸೈನಿಕರು ಯಲಬುರ್ಗಾದಲ್ಲಿ ಸುಮಾರು 12 ವರ್ಷದಿಂದಲೂ ಈ ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಸಲ ಏನಪ್ಪ ಅಂದರೆ ಕುಕ್ಕುನದಲ್ಲಿ ಆಗಿರ್ಬೋದು ಅಥವಾ ಯಲಬುರ್ಗಾದಲ್ಲಿ ಸಾಂಕೇತಿಕವಾಗಿ ಕೂಡ ಏನಪ್ಪ ಅಂದರೆ ಆಚರಣೆ ಮಾಡಿದ್ದೀವಿ. ಇವತ್ತು ಈ ಮಾಜಿ ಸೈನಿಕರು ಏನಿವತ್ತು ವಿಜಯೋತ್ಸವ ಮಾಡ್ತಾ ಇದ್ದಾರೆ, ಆ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಹೊಂದಿಸುವುದರ ಮುಖಾಂತರ ಇವತ್ತು ನಾವು ಏನಪ್ಪ ಅಂದರೆ ದೇಶದ ಒಳಗಡೆ ಬರೀ ನಾವು ರಾಜಕೀಯ ಹಿನ್ನೆಲೆ ಇಟ್ಟುಕೊಂಡು ಏನಂತ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಅದಾದರೆ ನಾವು ಇವತ್ತು ಒಂದು ಸೈನಿಕ ಜೀವನದಲ್ಲಿ ಕಳೆದು ಆ ಒಂದು ಜೀವನವನ್ನು ಅನುಭವಿಸಿ ಇವತ್ತು ಏನಪ್ಪ ಅಂದರೆ ಮಾಜಿ ಸೈನಿಕರಾಗಿ ಏನಪ್ಪ ಅಂದರೆ ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ಮಾಜಿ ಸೈನಿಕರು ಇವತ್ತು ನಮ್ಮ ಒಂದು ದೇಶದಲ್ಲಿ ಏನೆಲ್ಲ ಒಂದು ಸವಲತ್ತುಗಳನ್ನು ಏನೆಲ್ಲ ಒಂದು ಅದು ಇದನ್ನೇನಪ್ಪ ಪಡ್ಕೋಬೇಕಾಗಿತ್ತು ಅಂದ್ರಪ್ಪ ಅಂದರೆ ಅದನ್ನು ನಾವು ನಮ್ಮ ಸಂಘಟನೆ ಮುಖಾಂತರ ಏನಪ್ಪ ಅಂದರೆ ಪಡ್ಕೋಬೇಕಾಗಿದೆ. ಆದರೆ ಇವತ್ತು ನಾವು ನಮ್ಮ ಸಂಘಟಿತರು ಆಗಲಾದರೆ ಪ್ರತಿಯೊಬ್ಬರು ಏನಪ್ಪ ಅಂದರೆ ತಮ್ಮ ಬಲದ ಹಿನ್ನೆಲೆ ಒಳಗಡೆ ಅಂದರೆ ಇವತ್ತು ಅವರಿಗೆ ಯಾರು ಬೆಂಬಲ ಇದ್ದಾರೆ, ಯಾರ ಹಿಂದೆ ಅವರು ಸಿಗ್ತಾ ಇದ್ದಾರೆ, ಇವತ್ತು ಸೈನಿಕರು ಒಂದಾಗಿ ಸಂಘಟನೆ ಮಾಡಿಕೊಳ್ಳುವ ಮುಖಾಂತರ ಇವತ್ತು ನಮ್ಮ ದೇಶದ ರಕ್ಷಣೆಗೋಸ್ಕರ ಇವತ್ತು ಯೋಧರನ್ನ ಏನಪ್ಪ ಅಂದರೆ ಹುಟ್ಟು ಹಾಕಬೇಕಾಗಿದೆ. ನಾವು ಬಂದ ತಕ್ಷಣ ಏನಪ್ಪ ಅಂದರೆ 12 ವರ್ಷದ ಹಿಂದೆ 2015ರಲ್ಲಿ ಏನಪ್ಪ ಅಂದರೆ ಇಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡಿದ್ವಿ. 2 ವರ್ಷ ಮಾಜಿ ಸೈನಿಕರು ಕಷ್ಟಪಟ್ಟು ಏನಪ್ಪ ಅಂದರೆ ಇಲ್ಲಿ ಯುವಕರಿಗೆ ಏನಪ್ಪ ಅಂದರೆ ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ಯುವಕರಿಗೆ ಸಂಘಟನೆ ಮಾಡೋದ್ರ ಮುಖಾಂತರ ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಒಂದು ಸೈನಿಕರಲ್ಲಿ ಸೈನಿಕ ಒಂದು ಇದಕ್ಕೆ ಏನಪ್ಪ ಅಂದರೆ ಭರ್ತಿ ಮಾಡೋಕೆ ಏನಪ್ಪ ಅಂದರೆ ಕಾರಣಕರ್ತರಾದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದಪ್ಪ ಅಂದರೆ ನಾವು ಒಡೆದು ಹಂಚಿ ಹೋಗಿದ್ದೀವಿ. ಯಾಕಂದರೆ ಸಿವಿಲ್ ಜೀವನದಲ್ಲಿ ಬಂದು ಸೇರಿಕೊಂಡ ಮೇಲೆ ಸಂಘಟನೆ ಅನ್ನೋ ಮನೋಭಾವನೆ ನಮ್ಮಲ್ಲಿ ಇಲ್ಲ. ನಾವು ಮಾಜಿ ಸೈನಿಕರಂತೆ ಗುರುತಿಸಿಕೊಂಡಿದ್ದೀವಿ. ವಿನಃ ಯಾರೋ ಹಿಂದ್ಗಡೆ ಬಿದ್ದು ನಮ್ಮ ಸವಲತ್ತುಗಳನ್ನು ನಾವು ಅವ್ರ ಕಡೆಯಿಂದ ಪಡ್ಕೋಬಹುದು ಅನ್ನೋ ಒಂದು ಹಿನ್ನೆಲೆ ಒಳಗಡೆ ಅವರಿಂದ ತಿರುಗ್ತಾ ಇದ್ದೀವಿ. ಆ ರೀತಿ ಆಗಲಾದರೆ ಇವತ್ತು ಮಾಜಿ ಸೈನಿಕರು ಅಂತ ಏನು ಬಂದಿದ್ದೀವಿ, ಸಂಘಟನೆ ಮನೋಭಾವನದಿಂದ ನಾವು ಈ ದೇಶದ ರಕ್ಷಣೆಯನ್ನು ಅಲ್ಲು ಮಾಡಿದ್ದೀವಿ. ಅದಕ್ಕೋಸ್ಕರ ದೇಶಕ್ಕೋಸ್ಕರ ನಾವು ಕೂಡ ಇಲ್ಲಿ ಒಳಗಡೆ ಇದ್ಕೊಂಡು ಒಳ್ಳೆಯ ಸಂಘಟನೆ ಮಾಡೋದ್ರ ಮುಖಾಂತರ ದೇಶದ ಒಂದು ಒಳಿತಿಗೋಸ್ಕರ ಒಂದು ಸಂಘಟನೆ ಮಾಡಿ ಆ ವೀರ ಯೋಧರನ್ನ ಹುಟ್ಟು ಹಾಕೋಕೆ ಒಂದು ಸೈನಿಕ ಭರ್ತಿ ಮಾಡೋಕೆ ನಾವೆಲ್ಲ ಕಾರಣಕರ್ತರಾಗಬೇಕಾಗಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.